ನೋ, ನೀನ್ ಹೇಗೆ ಬದುಕಿರಕ್ಕೆ ಸಾಧ್ಯ? ನಿನ್ನ ನಾನೇ ನನ್ನ ಕೈಯಾರ ಸಾಯಿಸ್ತೀನಿ. ನೀನ್ ಬದುಕಿರಕ್ಕೆ ಚಾನ್ಸೇ ಇಲ್ಲ. ಹೌದು, ಆದ್ರೆ ನಾನು ಅವತ್ತು ಸತ್ತಿಲ್ಲ, ಬಚಾವ. ನನ್ನ ಪೊಲೀಸಪ್ಪ ನಂಗೊಂದು ಉಪಾಯ ಮಾಡಿದ್ರು. ಅದಾದ್ಮೇಲಿಂದ ನಿಮ್ಮ ಮುಂದೆ ದಿಶಾ ಆಗಿತ್ತು. ನೋ ನೋ, ದಿಸ್ ಇಸ್ ಇಂಪಾಸಿಬಲ್. ನೋ, ಇದೆಲ್ಲ ನನ್ನ ಭ್ರಮೆ ಅನ್ಸುತ್ತೆ. ಇದು ನಿಜ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ಇದೆಲ್ಲ ಭ್ರಮೆ ಅಷ್ಟೇ, ಇದೆಲ್ಲ ಭ್ರಮೆ. ಸೌಂದರ್ಯ, ಇದೇ ವಾಸ್ತವ. ನಿಮ್ ಮುಂದೆ ದಿಶಾ ಆಗಿದ್ದು ಬೇರೆ ಯಾರು ಅಲ್ಲ, ನಾನು. ಹಾಯ್, ಐ ಆಮ್ ದಿಶಾ. ನನ್ನ ಗಂಡ ಇಷ್ಟಪಡೋದು ಗುಣನಲ್ಲ ರೂಪ ಅಂತ ನೀವು ಹೇಳಿದಾಗ ನನ್ನ ಹಸ್ಬೆಂಡ್ ಬಯಸೋದು ರೂಪನಲ್ಲ ಗುಣ ಅಂತ ಸಾಬೀತು ಮಾಡೋಕ್ಕೆ ಅರ್ಚನಾ ಅಕ್ಕ ಸಹಾಯ ತಗೊಂಡು ದಿಶಾ ಆಗಬೇಕಾಯ್ತು. ಆಗ ನಿಮ್ಮ ಜೊತೆ ಕ್ಲೋಸ್ ಆಗಕ್ಕೆ ಶುರು ಮಾಡಿದೆ. ಆಮೇಲೆ ಗೊತ್ತಾಯ್ತು ನನ್ನ ಹಸ್ಬೆಂಡ್ ಜೊತೆ ಅಂದರೆ ದಿಶಾನ ಅವರು ಕೊಟ್ಟು ಮದುವೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ. ಆದರೆ ನಿಮ್ಮ ಕೆಲಸಕ್ಕೆ ಅಡ್ಡ ಆಗ್ತಿರೋ ದೀಪನ್ನ ಸಾಯಿಸೋಕ್ಕೂ ನಿರ್ಧಾರ ಮಾಡ್ತೀನಿ. ಅದಾದಮೇಲೆ ನಿಮ್ಮ ಜೊತೆ ಇನ್ನೂ ಜಾಸ್ತಿ ಕ್ಲೋಸ್ ಆದೆ. ಆಗ ನೀವು ನನ್ನ ಮದುವೆ ಹಸ್ಬೆಂಡ್ ಜೊತೆ ಮಾಡಿಸ್ತೀನಿ. ಮೋಸ ಮೋಸ. ನನ್ನ ಬೆನ್ ಹಿಂದೆನೆ ಇಷ್ಟೊಂದು ಪಿತೂರಿ ನಡೆಸಿದ್ಯಾ ನೀನು? ನನಗೆ ಒಂದು ದಿನಕ್ಕೂ ನೀನೇ ದೀಪ ಅಂತ ಡೌಟೇ ಬರ್ಲಿಲ್ವಲ್ಲ. ಇನ್ನು ಮುಂದೆ ನೋಡು, ಇನ್ನು ಮುಂದೆ ನಿನ್ನ ಈ ಮನೆ ಸೊಸೆ ಅಂತ ಚಿರಾಗ್ ನಾನು ಯಾರೂ ಒಪ್ಕೊಳ್ಳಲ್ಲ. ಮೇಡಮ್, ನಿಮ್ಮ ಒಪ್ಪಿಗೆ ಯಾರಿಗೆ ಬೇಕು? ಈ ಮನೆಯವರು ಎಲ್ಲರೂ ನನ್ನನ್ನು ಸೊಸೆಯಾಗಿ ಒಪ್ಕೊಂಡಿದ್ದಾರೆ. ಎಲ್ಲರೂ ಬಿಡಿ, ನನ್ನ ಹಸ್ಬೆಂಡ್ ಅಂದರೆ ನಿಮ್ಮ ಮೈದ್ನ ಅವ್ರು ಯಾವಾಗಲೂ ನನ್ನನ್ನು ಹೆಂಡತಿಯಾಗಿ ಒಪ್ಕೊಂಡಿದ್ದಾರೆ. ಹಾಗಂದಮೇಲೆ ನಿಮ್ಮ ಮಾತಿಗೆ ಇಲ್ಲಿ ಬೆಲೆನೇ ಇಲ್ಲ. ನನ್ನ ಮನೇಲೇ ಇದ್ದು ನನಗೆ ಗೊತ್ತಿಲ್ಲದೆ ಎಲ್ಲರೂ ಸೇರ್ಕೊಂಡು ಇಷ್ಟೆಲ್ಲ ಡ್ರಾಮಾ ಮಾಡಿದ್ದೀರಲ್ಲ. ಇರಲಿ, ನಾನು ನಿಮ್ ಯಾರನ್ನ ಸುಮ್ಮನೆ ಬಿಡಲ್ಲ. ಎಲ್ರಿಗೂ ಒಂದ್ ಗತಿ ಕಾಣಿಸ್ತೀನಿ. ನೀವು ನನ್ನ ಸೊಸೆ ದೀಪನ ಮನೆಯಿಂದ ಹೊರಗೆ ಹಾಕೋಕೆ ಯಾರೇ ನೀನು? ಮಾತು ಬರುತ್ತಾ? ಹಾಗಿದ್ರೆ ಎಷ್ಟು ದಿನ ನೀವು ಬೆಡ್ರೂಮಲ್ಲಾಗಿದ್ದು ಸುಳ್ಳ? ವೀಲ್ ಚೇರ್ ಮೇಲಿದ್ದು ನಾಟಕನ? ನೀನು ನನಗೆ ಎಷ್ಟೇ ತೊಂದರೆ ಕೊಟ್ಟರು ಆ ದೇವರು ನನ್ನನ್ನು ಕಾಪಾಡ್ತಾ. ಸುಳ್ಳನ್ನ ಸತ್ಯ ಅಂದ್ಕೊಂಡು ನಮ್ಮ ಮನೆ ಮೇಲೆ, ನಮ್ಮ ಮನೆಯವ್ರ ಮೇಲೆ ಇಷ್ಟೆಲ್ಲ ದ್ವೇಷ ಸಾಧಿಸ್ತಾ ಇದೆಯಲ್ಲ, ಯಾಕೆ? ಮಾವನ್ನ ತಂದೆ ಸ್ಥಾನದಲ್ಲಿ ನೋಡೋ ನಮ್ಮ ಸಂಪ್ರದಾಯದಲ್ಲಿ ಈ ಮನೆಗೆ ಬಂದ ಹಿರಿ ಸೊಸೆ ಈ ರೀತಿಯೆಲ್ಲ ಮಾಡ್ತೀಯ ಅಂತ ನಾನು ಕನಸಲ್ಲಿ ಹೊಂದ್ಕೊಂಡಿರ್ಲಿಲ್ಲ.